ಪ್ರಭು ಬಲ್ಲ ಆರಾಧನಾ ಪ್ರಿಪೇರ್ ಮಾಡೋದ್ ಹೆಂಗ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಪ್ರಭು ರಾತ್ರಿ ಭೋಜನ ಅಂತಿದ್ರೆ ರೊಟ್ಟಿನ ಏನ್ ಮಾಡ್ತಾರೆ ಗೊತ್ತಾ? ಬೇಕರಿನಾಗಿರೋ ಬ್ರೆಡ್ ತಗೊಂಬಂದು ಕೊಡ್ತಾರೆ. ಭಾರಿ ಮಂದಿ ಚರ್ಚ್ಗಳಾಗ ಅದನ್ನೇ ಮಾಡ್ತಾರ. ಬೇಕರಿನಾಗಿರೋ ಬ್ರೆಡ್ ತಗೊಂಬಂದು ಕೊಡ್ತಾರೆ. ಆ ಬೇಕರಿನಾಗಿರೋ ಬ್ರೆಡ್ ತಿನ್ನೋದು ವಾಕ್ಯಾನುಸಾರದ್ದ? ಅದು ಕರೆಕ್ಟಾ? ವಾಕ್ಯ ಏನ್ ಹೇಳ್ತೈತಿ? ಹುಳಿ ಇಲ್ಲದ ರೊಟ್ಟಿನ ನೀವು ಭುಜಿಸ್ಬೇಕು ಅಂತ ಹೇಳ್ತೀವಿ. ಬೇಕರಿನಾಗಿರೋ ಒಂದು ಬ್ರೆಡ್ನಲ್ಲಿ ಅವ್ರು ಏನ್ ಮಾಡ್ತಾರ? ಹುಳಿನ ಅದರಲ್ಲಿ ಮಿಕ್ಸ್ ಮಾಡ್ತಾರ. ವಾಕ್ಯ ಏನಂತ ಹೇಳ್ತದೆ? ನೀನು ಹುಳಿ ಇಲ್ಲದ ರೊಟ್ಟಿನ ನೀನು ಭುಜಿಸ್ಬೇಕಂತ ಹೇಳ್ತದೆ. ಎಷ್ಟು ಸ್ಪಷ್ಟವಾಗಿ, ಎಷ್ಟು ಕಠಿಣವಾಗಿ ದೇವರು ಇದನ್ನ ನಿಯಮನ ಇವರಿಗೆ ಬೈಬಲ್ ಬರ್ಸೇನಂದ್ರೆ ನಮಗೆ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಈ ಹುಳಿ ಅನ್ನೋದು ಅಪವಿತ್ರಕ್ಕೆ ಸಾದೃಶ್ಯವಾದದ್ದು, ಪಾಪಕ್ಕೆ ಇದನ್ನ ಎಷ್ಟು ಅಸಹ್ಯ ಪಡ್ತಾನಂದ್ರೆ ದೇವರು. ಓದಿಸ್ತೀವಿ ನೋಡ್ರಿ, ವಿಮೋಚನ ಕಾಂಡವು 12ನೇ ಅಧ್ಯಾಯ 15ನೇ ವಚನ. 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಏನ್ ತಿನ್ಬೇಕಂತ? ಹುಳಿ ಇಲ್ಲದ ರೊಟ್ಟಿಗಳನ್ನು. ಹುಳಿ ಇಲ್ಲದ ರೊಟ್ಟಿಗಳನ್ನು ನೀವು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟಿನೆಲ್ಲ ನಿಮ್ಮ ಮನೆಗಳೊಳಗಿಂದ ತೆಗೆದು ಬಿಡಬೇಕು. ಏನ್ ನೋಡ್ರಿ, 2 ವಿಷಯ ಹೇಳ್ತಾರೆ ದೇವ್ರು. ಒಂದು, ಹುಳಿ ಇಲ್ಲದ ರೊಟ್ಟಿನೇ ನೀವು ತಿನ್ಬೇಕು. ಇನ್ನೊಂದು, ನಿಮ್ ಮನೆ ಕೂಡ ಹುಳಿ ಇರೋ ರೊಟ್ಟಿ ಕೂಡ ಇರ್ಬೋದು, ಅವೆಲ್ಲ ತೆಗೆದು ಹೊರಬಿಸಾಕಂತ ಹೇಳ್ತಾನೆ. ನೋಡ್ರಿ ಎಷ್ಟು ಒಂದು ಸ್ಪಷ್ಟವಾಗಿ ದೇವ್ರು ಹೇಳ್ತಾನ. ನಾನು 19 ನೋಡ್ರಿ, ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಹುಳಿ ಹಿಟ್ಟೇ ಇರಕೂಡದು. ಏನಿರಬಾರ್ದಂತ? ಹುಳಿ ಹಿಟ್ಟೆ ಮನೆಗೆ ಇರಬಾರ್ದಂತ. ಅಸಲು ಎಷ್ಟು ಅಸಹ್ಯ ಪಡ್ತಾನಂದ್ರೆ ದೇವ್ರು. ಆ ಹುಳಿ ಅನ್ನೋದು ಪಾಪಕ್ಕೆ ಸಾದೃಶ್ಯವಾದದ್ದು. ನೀವು ಅದು ತಿನ್ನೋದೇ ಅಲ್ಲ, ನಿಮ್ ಮನೆಗ್ ಕೂಡ ಅದು ಇರಬಾರ್ದು ಅಂತ ಹೇಳ್ದ. ಆಮೇನ್, ಹಲ್ಲೆಲೂಯ. 13:7 ಹೋದ್ರಿ. ಆ 7 ದಿವಸವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿ ಆಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು. ಇವಾಗ ಏನಂತ ಹೇಳ್ತಾರೆ? ಮನೆ ಅಲ್ಲ, ದೇಶದಲ್ಲಿ ಕೂಡ ಇರಬಾರ್ದು, ಆ ಪ್ರಾಂತಗಳಲ್ಲಿ ಕೂಡ ಇರಬಾರ್ದು. ಆಮೇನ್. ಹುಳಿ ಇಲ್ಲದ ರೊಟ್ಟಿನೇ ನಾವು ತಿನ್ಬೇಕು. ಬ್ರೆಡ್ ಅನ್ನು ಮಾಡಿಕೊಂಡು ಬೇಕರಿಯಿಂದ ತಗೊಂಬಂದು ಅದ್ರಾಗ ಅವ್ರು ಹುಳಿ ಬೆರೆಸ್ತಾರ. ಅದನ್ನೇ ತಗೊಂಡು ನಾವು ಕ್ರಿಸ್ತ ಶರೀರ ಅಂತ ಏನೇನೋ ತಗೊಂಡು ತಿಂತೀವಿ ಅನ್ಕೋ, ಅದೇನಾಗ್ತೈತೆ ಹೇಳು? ವಾಕ್ಯ ವಿರುದ್ಧ ಆಗುತ್ತೆ. ಇದು ಹಳೆ ಒಡಂಬಡಿಕೆನಾಗ ಬರ್ದತ್ತಲ್ಲ ಬ್ರದರ್. ಹಳೆ ಒಡಂಬಡಿಕೆ ನಾವ್ ಹೆಂಗ್ ಫಾಲೋ ಆಗ್ಬೇಕು? ನಾವು ಹೊಸ ಒಡಂಬಡಿಕೆ ನಾವು ಫಾಲೋ ಆಗ್ಬೇಕು. ಹೊಸ ಒಡಂಬಡಿಕೆನಲ್ಲಿ ಕೂಡ ಐತೆ. 1ನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 7-8ನೇ ವಚನ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನ್ನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ. ಹಳೆ ಹುಳಿಯನ್ನು ತೆಗಿಬೇಕಂತ ಹೊಸ ಕಣಿಕ. ಅದು ಹಳೆ ಹುಳಿ ಅಂದ್ರೆ ಏನು? ಆದಾಮ ಸ್ವಭಾವನಾಗಿರುವಂತ ಪಾಪ ಸ್ವಭಾವ ಮತ್ತೆ ನಿಮ್ಮಲ್ಲಿ ಬರಬಾರದು, ಇರಬಾರ್ದಿನ್ನ, ಹೋಗ್ಬಿಡ್ಬೇಕಿನ್ನ. ಅದು ಮತ್ತೆ ನಮ್ಮಲ್ಲಿ ಬರಂಗ ಇಲ್ಲ. ಇನ್ನೊಂದೇನಂತ ಹೇಳ್ತಾನ? ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದ್ಯಾವುದೆಂದರೆ ಕ್ರಿಸ್ತನೇ. ಆಮೇನ್. ಪಸ್ಕದ ಹಬ್ಬದ ಕುರಿ ಕೊಯ್ದೈತೆ. ಆ ಒಂದು ಯಜ್ಞದ ಪಶು ಯಾರಂದ್ರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದ್ರೆ ಯಾವುದು? ದುರ್ಮಾರ್ಗತ್ವವು, ದುಷ್ಟತ್ವವು ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ. ಹುಳಿನ ಯಾವ್ದಕ್ಕೆ ಹೋಲಿಸ್ತದನ ದೇವ್ರಲ್ಲಿ? ಪಾಪ ಹೋಲಿಸ್ತದನ. ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಹುಳಿ ಇಲ್ಲದೆ ರೊಟ್ಟಿಯನ್ನೇ ತೆಗೆದುಕೊಂಡು ಆಚರಿಸ್ಬೇಕ. ಸ್ಪಷ್ಟವಾಗಿ ವಾಕ್ಯ ಕ್ಲಾರಿಟಿ ಹೇಳದ. ಹುಳಿ ಇಲ್ಲದ ರೊಟ್ಟಿನೇನು ತಗೊಂಡು ಆರಾಧಿಸ್ಬೇಕು. ಹುಳಿ ಇದ್ದ ತಗೊಂಡ್ರೆ ಆ ಹುಳಿನಾಗ ಏನಿರುತ್ತಂತ? ಪಾಪ. ಅಂದ್ರೆ ಈ ರೊಟ್ಟಿನ ತಗೊಂಡು, ಈ ಹುಳಿ ಇರೋ ರೊಟ್ಟಿನ ತಗೊಂಡು ನಾವು ಇದು ಕ್ರಿಸ್ತು ದೇಹ ಅಂತೇಳಿ ತಗೊಂಡ್ರೆ ಆ ದೇಹದಾಗ ಏನೈತಂತ ಅರ್ಥ? ಹುಳಿನಾಗ ಏನೈತೆ? ಪಾಪ ಐತೆ. ಅಂದ್ರೆ ಈ ದೇಹದಾಗ ಏನೈತೆ? ಇವಾಗ ತಪ್ಪಲ್ಲದು. ಕ್ರಿಸ್ತು ಶರೀರ ಅಂತೇಳಿ ನಾವು ತಗೊಂತೀವಿ. ಬ್ರೆಡ್ ನಲ್ಲಿ ಹುಳಿ ಐತೆ. ಇವ ನಾವು ಈ ಬ್ರೆಡ್ ನ ಕ್ರಿಸ್ತು ಶರೀರ ಅಂತ ತಗೊಂಡಾಗ ಆ ಕ್ರಿಸ್ತು ಶರೀರದಲ್ಲಿ ಏನಂತ ಐತ? ಅಲ್ಲಿ ಹುಳಿ ಐತಲ್ಲ. ಮತ್ತೆ ಕ್ರಿಸ್ತನಲ್ಲಿ ಪಾಪ ಐತ? ಪರಿಶುದ್ಧನಲ್ಲ ಆತ. ಮತ್ತೆ ಅದು ಪರಿಶುದ್ಧನಾಗಿದ್ದಾಗ ಆ ರೀತಿ ನಾವು ತಗೊಂಡಾಗ ಅದು ವಾಕ್ಯ ವಿರುದ್ಧನ ಅಲ್ಲ, ತಗೋಬಾರ್ದಂಗ. ನಾವು ಹುಳಿ ಇಲ್ಲದ ರೊಟ್ಟಿನ ನಾವೇ ಅದನ್ನ ಪ್ರಿಪೇರ್ ಮಾಡ್ಬೇಕು. ಮನ್ಯಾಗ ಪ್ರಿಪೇರ್ ಮಾಡಿ
ಅದನ್ನು ತಗೊಂಬಂದು ನಾವು ಇದು ಪ್ರಾರ್ಥನೆ ಮಾಡ್ಬೇಕು, ಕ್ರಿಸ್ತ ಶರೀರ ಅಂತೇಳಿ ನಾವು ಭುಜಿಸ್ಬೇಕು. ಹಂಗೆ ತಗೋಬಾರ್ದು. ಅದ್ರಲ್ಲಿ ಏನೈತೆ ಅಂತ ಹೇಳಿದಾಗ ಪಾಪ ಐತೆ ಅದರಲ್ಲಿ. ಇನ್ನೊಂದು ಏನ್ ಹೇಳ್ತಾ ಗೊತ್ತಾ, ಈ ಹುಳಿ ಅನ್ನೋದು ಇನ್ನೊಂದಕ್ಕೆ ಯಾವ ಸದಸ್ಯವಾಗಿ ಹೇಳ್ತಾ ಗೊತ್ತಾ, ಸುಳ್ಳು ಬೋಧಗಳಿಗೆ. ಎಷ್ಟು ಸಮಯ ಹೇಳ್ತಾರೆ, ಮತ್ತೆ ಸುವಾರ್ತೆ ನೋಡ್ರಿ, ಮತ್ತೆ ಸುವಾರ್ತೆ 16ನೇ ಅಧ್ಯಾಯ 11-12. ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲ ಎಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಪರಿಸಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ಏನಂತ ಹೇಳ, ಎಚ್ಚರಿಕೆ, ಫರಿಸೇಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕ. ಅಂದ್ರೆ ಸದ್ದುಕಾಯರು ಫರಿಸೇಯರು ಏನ್ ಮಾಡ್ತಾರೆ, ಹುಳಿ ಹಿಟ್ಟಿನ ವಿಷಯ ಅಂದ್ರೆ ಅವರು ಸುಳ್ಳು ಬೋಧನೆ ಹೇಳ್ತಾರೆ ನೋಡಿ. ಆಗ ಕೆಳಗೆ ಒಂದು ಮಾತು, ಆಗ ಅವರು ರೊಟ್ಟಿಯ ಹುಳಿಹಿಟ್ಟನ್ನು ಕುರಿತು ಎಚ್ಚರಿಕೆ ಆಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ. ಪರಿಸಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತು ಆಗಿರಬೇಕೆಂದು ಹೇಳಿದನು. ಯಾವ ಬೋಧನೆ ಅದು? ಸುಳ್ಳು ಬೋಧನೆ. ಹುಳಿನ ಯಾವ್ದಕ್ಕೆ ಹೋಲಿಸ್ತದನ ಯೇಸು ಸ್ವಾಮಿ ಅಂದ್ರೆ ಸುಳ್ಳು ಬೋಧನೆ ಹೋಲಿಸ್ತದನ. ಇಲ್ಲಿ 3 ವಿಷಯ ಹುಳಿ ಇಟ್ಟದು. ಒಂದು, ಹಳೆ ಪಾಪ ಸ್ವಭಾವ ಅಂದ್ರೆ ಆದಾಮ ಸ್ವಭಾವ ಇರುವುದು. ಅದೇ ರೀತಿಯಲ್ಲಿ ಈ ದುಷ್ಟತ್ವವು, ಇವು ಪಾಪ ನಮ್ಮಲ್ಲಿ ಇರಕೂಡದು. ಇನ್ನೊಂದು ಸುಳ್ಳು ಬೋಧನೆ. ಇವೆಲ್ಲ ಹುಳಿ ಹಿಟ್ಟಿಗೆ ಸಾದೃಶ್ಯವಾಗಿದೆ. ಇವೆಲ್ಲ ಯಾವ ಇರಬಾರ್ದು ಅಂದ್ಮೇಲೆ ನಾವು ಕ್ರಿಸ್ತು ದೇಹ ಅಂತೇಳಿ ನಾವು ತಗಂತಿರುವಾಗ, ಕ್ರಿಸ್ತು ದೇಹನಲ್ಲಿ ಏನಿಲ್ಲ, ಆದಾಮ ಸ್ವಭಾವ ಇಲ್ಲ. ಆಮೇಲೆ ಆತ ಪರಿಶುದ್ಧ ಶಕ್ತಿಲಿದ್ದ, ಪರಿಶುದ್ಧಾತ್ಮಲಿದ್ದ. ಆತ ಕನ್ಯಕ ಗರ್ಭದಲ್ಲಿ ಹುಟ್ಟನು, ಪರಿಶುದ್ಧನಾದ. ಆದಾಮ ಸ್ವಭಾವದಲ್ಲಿ ಹುಟ್ಟಿಲ್ಲ. ಎರಡನೇದು ದುಷ್ಟತ್ವ, ಈ ಪಾಪ ಯಾವುದು ಕೂಡ ಯೇಸು ಸ್ವಾಮಿನಲ್ಲಿ ಇಲ್ಲ. ನನ್ನಲ್ಲಿ ಪಾಪ ಐತೆ ಅಂತೇಳಿ ಯಾರಾದ್ರೂ ನೀವು ರುಜು ಮಾಡ್ತೀರಂತೇಳಿ ಪ್ರಪಂಚದಲ್ಲಿ ಅದು ಸಾಷ್ಟಾಂಗ ಬರ್ತದೆ, ಅದು ಪರಿಶುದ್ಧನು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಆತನು ಬೋಧ ಸತ್ಯ, ಆತನು ಪ್ರತಿ ಮಾತು ಸತ್ಯ, ನಾನೇ ಜೀವವು ಮಾರ್ಗವು ಸತ್ಯವಾಗಿದ್ದೀನಿ ಅಂತ ಹೇಳ. ಆಮೇಲೆ ಹೌದಾ ಇಲ್ಲ? ಹುಳಿ ಅನ್ನೋದು ಯೇಸು ಸ್ವಾಮಿಯಲ್ಲಿ ಎಲ್ಲಿ ನಮಗೆ ಕಾಣೋದಿಲ್ಲ. ಆಮೇಲೆ ಮತ್ತೆ ಯೇಸು ಸ್ವಾಮಿನಲ್ಲಿ ಹುಳಿ ಎಲ್ಲಿ ನಮಗೆ ಕಂಡಿದ್ದಾಗ ನಾವು ಹುಳಿಯಿಂದ ಮಾಡಿರುವಂತ ಪದಾರ್ಥನ ತಗೊಂಬಂದು ಇದು ಕ್ರಿಸ್ತ ಶರೀರ ಅಂತ ಹೇಳಿದ್ರೆ ಅದು ಎಷ್ಟು ವಾಕ್ಯ ವಿರುದ್ಧ ಆಗುತ್ತೆ. ಹೌದಾ ಇಲ್ಲ? ಬ್ರೆಡ್ ತಗೊಂಬಂಡು ಅದನ್ನ ಹುಳಿ ಮಿಕ್ಸ್ ಮಾಡಿರ್ತಾರೆ, ತಗೊಂಬಂದು ನಾವು ಕ್ರಿಸ್ತ ಶರೀರ ಅಂತ ಹೇಳಿದ್ರೆ ಅದು ಕ್ರಿಸ್ತಗೆ ಅವಮಾನ ಮಾಡ್ಬೇಕಲ್ಲ. ನಾವು ಹುಳಿ ಇಲ್ಲದ ರೊಟ್ಟಿನೇ ನಾವು ತಗೊಂಡು ಭುಜಿಸಬೇಕು. ಅದು ಅಪೊಸ್ತಲರ ಕ್ರಮ. ಅದು ಅದೇ ರೀತಿಯಲ್ಲಿ ಇನ್ನೊಂದೇನು ಗೊತ್ತಾ, ಯೇಸು ಸ್ವಾಮಿ ಇದನ್ನ ಅಪೊಸ್ತಲರಿಗೆ ಕೊಡುವಾಗ ಕೂಡ ಪಸ್ಕ ಹಬ್ಬ ಹುಳಿ ಇಲ್ಲದ ರೊಟ್ಟಿ ಹಬ್ಬ ದಿನನೇ ಕೊಡ್ತಾನ ಆಚಾರ ಮಾಡಕ. ಆಮೇಲೆ